ಜೈಲಿನಲ್ಲಿ ನನಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ನಟ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನಿಂದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳು ಜೈಲಿಗೆ ಭೇಟಿ ಕೊಟ್ಟಿದ್ರು. ಜೈಲಿನಲ್ಲಿ ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ನೀಡಿಲ್ಲ ಅಂತ ದರ್ಶನ್ ಅವರ ಆರೋಪ. ಶಿಕ್ಷಿತ ಅಪರಾಧಿಗೆ ಮಾತ್ರ ಇದನ್ನೆಲ್ಲ ಕೊಡೋದಕ್ಕೆ ಅವಕಾಶ ಇದೆ. ವಿಚಾರಣಾಧೀನ ಕೈದಿಗೆ ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ಎಲ್ಲ ನೀಡೋದಕ್ಕೆ ಆಗಲ್ಲ. ಯಾಕೆಂದರೆ ಅದೆಲ್ಲ ಕೊಟ್ಟರೆ ಅನಾಹುತ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಸೌಲಭ್ಯ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ವರದಿಯಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ಅವರು ಇನ್ಯಾವುದಕ್ಕಾದರೂ ಬಳಸ್ಕೊಂಡ್ಬಿಡ್ಬೋದು. ಒಂದು 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 ಬಟ್ಟೆ ತುಂಡು ಸಿಕ್ಕಿದ್ರೆ, ಕರ್ಚೀಫ್ ಸಿಕ್ಕಿದ್ರೆ ನೇಣಾಕೊಂಡ್ಬಿಡ್ತಾರೆ. ಬಹಳ ಹುಷಾರಾಗಿರಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ಇಂಥದನ್ನ ಕೊಡಕ್ಕೆ ಬರಲ್ಲ ಅಂತ ಏನು ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ಇದೆಲ್ಲವನ್ನ ನೀಡಿಲ್ಲ. ಶಿಕ್ಷಿತ ಅಪರಾಧಿಗೆ ಮಾತ್ರ ನೀಡೋದಕ್ಕೆ ಅವಕಾಶ ಇದೆ. ಇದೆಲ್ಲನೂ ಶಿಕ್ಷಿತ ಅಪರಾಧಿಗೆ ಮಾತ್ರ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಅಂತಂದರೆ ಇದೆಲ್ಲ ವಿಚಾರಗಳು ದರ್ಶನ್ಗೆ ಅಥವಾ ದರ್ಶನ್ ಪರ ವಕೀಲರಿಗೆ ಗೊತ್ತಿರಲಿಲ್ವಾ? ಜೈಲಿನಲ್ಲಿ ಏನು ಕೊಡಬಹುದು, ಏನು ಕೊಡಲ್ಲ ಅಂತ ಇಷ್ಟೆಲ್ಲ ಬೇಡಿಕೆ ಇಟ್ಟಿದ್ರಲ್ಲ, ಇದೆಲ್ಲ ತಿರಸ್ಕಾರ ಆಗುತ್ತೆ ಅಂತಕ್ಕಂಥ ಅರಿವು ಇರಲಿಲ್ವಾ ಅಂತ? ಸರ್ಕಾರಿ ಪರ ವಕೀಲರು ಈಗಾಗಲೇ ಇದರ ಬಗ್ಗೆ ಆಕ್ಷೇಪವನ್ನು ಎತ್ತಿರುವಂಥದ್ದು ಅರವಿಂದ್. ಯಾಕೆಂದರೆ ಒಂದು ಮೆಮೋವನ್ನು ಕೂಡ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಸಲ್ಲಿಕೆಯನ್ನು ಮಾಡ್ತಾರೆ. ಇದು ಚಾರ್ಜ್ ಫ್ರೇಮನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಟ್ರಯಲನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಒಂದಷ್ಟು ಟ್ಯಾಕ್ಟಿಕ್ಗಳು. ಇದನ್ನು ಪದೇ ಪದೇ ಅರ್ಜಿಯನ್ನು ಹಾಕೊಂಡು ಬರುವಂಥದ್ದು, ಅರ್ಜಿಯನ್ನು ಹಾಕೊಂಡು ಬಂದು ಇಲ್ಲಿ ವಿಚಾರಣೆಯನ್ನು ಮುಂದೂಡೋಕೆ ಮಾಡ್ತಾರೆ ಮತ್ತು ಟ್ರಯಲನ್ನು ತಡವನ್ನು ಮಾಡುವಂಥ ಒಂದಷ್ಟು ಕೆಲಸಗಳು ಆಗ್ತಾ ಇದ್ದಾವೆ ಅಂತೇಳಿ ಆರೋಪವನ್ನು ಕೂಡ ಕಳೆದ ಬಾರಿ ಮೆಮೋವನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಜೊತೆಗೆ ಈಗ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನಿದೆ ಅವಕಾಶಗಳಿದೆ, ಅವಕಾಶಗಳನ್ನು ಈಗಾಗಲೇ ಕಲ್ಪಿಸಲಾಗಿದೆ ಅಂತೇಳಿ ಜೈಲಧಿಕಾರಿಗಳು ಪದೇ ಪದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಜೊತೆಗೆ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡಿ ಮತ್ತು ಡಿಜಿಟಲ್ ಎವಿಡೆನ್ಸ್ಗಳೇನಿತ್ತು ಆ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಡಿಜಿಟಲ್ ಎವಿಡೆನ್ಸ್ಗಳನ್ನು ಸಲ್ಲಿಕೆ ಮಾಡಿದ್ರು ಕೂಡ ಇವರು ನ್ಯಾಯಾಂಗನಿಂದನೇ, ಯಾಕೆಂದ್ರೆ ನ್ಯಾಯಾಧೀಶರು ಆದೇಶವನ್ನು ಮಾಡ್ತಾರೆ, ಆಸ್ ಪರ್ ಜೈಲ್ ಮ್ಯಾನ್ಯುವಲ್ನ ಪ್ರಕಾರ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಜೈಲಿನ ಅಧಿಕಾರಿಗಳಿಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಕ್ಕೆ ಆಗ್ತಾ ಇಲ್ಲ. ಅವರಿಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋ ಹಿನ್ನೆಲೆಯಲ್ಲಿ ಅವರು ಈ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಒಂದಷ್ಟು ವಿಚಾರಣೆಗಳನ್ನು ಕೂಡ ತರುವಂತ ಪ್ರಯತ್ನಗಳಾಯಿತು. ಅದಾದ ಬಳಿಕ ಖುದ್ದಾಗಿ ನ್ಯಾಯಾಧೀಶರೇ ಭೇಟಿಯನ್ನು ಕೊಡಬೇಕು ಅಂತೇಳಿ ಕೇಳಿದ್ರು. ಭೇಟಿಯನ್ನು ಕೊಟ್ಟಾಯಿತು. ಭೇಟಿಯನ್ನು ಕೊಟ್ಟ ಬಳಿಕ ಇವರ ಏನು ಅಸಲಿಯತ್ ಏನಿತ್ತು, ಅಸಲಿಯತ್ ಈಗ ಬಯಲಾಗಿರುವಂಥದ್ದು. ಈಗ 24ನೇ ತಾರೀಕು, ಅಕ್ಟೋಬರ್ 24ನೇ ತಾರೀಕು ಇದ್ರ ಬಗ್ಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಆದೇಶವನ್ನು ಮಾಡುತ್ತ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು ಬರ್ತವೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಂತ. ಸಾಮಾನ್ಯವಾಗಿ ಈಗ ಇದ್ರ ಮೇಲೆ ಆಕ್ಷೇಪಣೆಯನ್ನ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಕೇಳ್ಕೊಂಡಂತ ಏನು ಗ್ರೀವಿಯನ್ಸ್ ಏನಿತ್ತು ಆ ಗ್ರೀವಿಯನ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಒಂದು ಅವರು ಮೊದಲು ಕೇಳ್ಕೊಂಡಿದ್ರು, ಅರ್ಜಿಯನ್ನು ಹಾಕೊಂಡಿದ್ರು. ಅರ್ಜಿಯನ್ನು ಹಾಕೊಂಡ ಪ್ರಕಾರ ಒಂದು ಸ್ಪಷ್ಟನೆಯನ್ನ ಕೊಡಲಾಗಿತ್ತು. ಅಂದ್ರೆ ಜೈಲ ಮ್ಯಾನ್ಯುವಲ್ನ ಪ್ರಕಾರವೇ ಎಲ್ಲವನ್ನೂ ಕೂಡ ಕೊಡ್ತಾ ಇದೀವಿ ಅಂತೇಳಿ ಹೇಳಿದ್ರು. ಅದಾದ ನಂತರ ಫಂಗಸ್ ಆಟ ಆಗಿತ್ತು. ಫಂಗಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇದ್ದವು. ಮತ್ತು ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನ ವೈದ್ಯಾಧಿಕಾರಿಗಳಿರ್ಬೋದು, ಜೊತೆಗೆ ಸಿ.ವಿ. ರಾಮನ್ ಹಾಸ್ಪಿಟಲ್ನ ವೈದ್ಯಾಧಿಕಾರಿಗಳಿರ್ಬೋದು, ಅವರೇ ಖುದ್ದಾಗಿ ಹೋಗಿ ಫಿಸಿಯೋಥೆರಪಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದನೂ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತದೆ. ಯಾಕೆಂದ್ರೆ ಕಳೆದ ಬಾರಿ ಇದೇ ಬೆನ್ನು ನೋವಿನ ಆಟವನ್ನು ಇಟ್ಕೊಂಡು ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡು ಬಂದಿದ್ರು. ಅದಾದ ಬಳಿಕ ಯಾವುದೇ ರೀತಿಯ ಆಪರೇಷನ್ ಅನ್ನು ಕೂಡ ಮಾಡಿಸಿರ್ಲಿಲ್ಲ. ಈಗ ಮತ್ತೆ ಫಿಸಿಯೋಥೆರಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಬರ್ತಾ ಇದೆ. ಅದಕ್ಕೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನು ಕೊಟ್ಟಿರುವಂತದ್ದು. ಈ ಮೂಲಕ ದರ್ಶನ್ನ ಇಷ್ಟು ದಿನಗಳ ಕಾಲ ಅರ್ಜಿ ಮತ್ತು ಇಷ್ಟು ದಿನಗಳ ಕಾಲ ಬೇಡಿಕೆಗಳೇನಿತ್ತು, ಬೇಡಿಕೆಗಳಿಗೆ ಒಂದು ಪೂರ್ಣ ವಿರಾಮವನ್ನ ಈಗ ಕಾನೂನು ಸೇವಾ ಪ್ರಾಧಿಕಾರ ಇಟ್ಟಿರುವಂತದ್ದು.